ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂಗ್ಲೆಂಡ್ನ ಬಗ್ಗು ಬೆಳೆದು ಫೈನಲ್ಗೇರುತ್ತಾ ಟೀಂ ಇಂಡಿಯಾ. T20 ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸತತ 3ನೇ ಬಾರಿಗೆ ಮುಖಾಮುಖಿ ಆಗುತ್ತಿವೆ. 2022ರ ಸೋಲಿನ ಸೇಡು ತೀರಿಸಿಕೊಳ್ಳಲು ಭಾರತ ಸಜ್ಜಾಗುತ್ತಿದ್ದರೆ ಇಂಗ್ಲೆಂಡ್ ಕೂಡ ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿಯುತ್ತಿದೆ. ಸತತ 3ನೇ ಬಾರಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು T20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಸೆಣಸಾಟಕ್ಕೆ ಸಜ್ಜಾಗಿವೆ. 2022, 2024ರ ಬಳಿಕ ವರ್ಷದ ವಿಶ್ವಕಪ್ನಲ್ಲಿ ಉಭಯ ತಂಡಗಳು ಗುರುವಾರ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಕಾದಾಡಲಿವೆ. ಪಂದ್ಯಕ್ಕೆ ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿದ್ದು, ಈ ರೋಚಕ ಪೈಪೋಟಿಯಲ್ಲಿ ಯಾರು ಗೆಲ್ಲುತ್ತಾರೆ ಕಾದು ನೋಡಬೇಕಿದೆ. ಭಾರತ ಸೂಪರ್ 8 ಹಂತದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತಿದ್ದು, ಅತ್ತ ಇಂಗ್ಲೆಂಡ್ ತಂಡ ಕೂಡ ಗುಂಪು ಹಂತದಲ್ಲಿ ವಿಂಡೀಸ್ ವಿರುದ್ಧ ಸೋಲು ಕಂಡಿದ್ದರು. ಟೂರ್ನಿಯಲ್ಲಿ ಪ್ರದರ್ಶನದ ಆಧಾರದಲ್ಲಿ ಉಭಯ ತಂಡಗಳಿಗೂ ಬಲಿಷ್ಠವಾಗಿದ್ದು, ಒಂದಿಬ್ಬರ ಆಟಕ್ಕೆ ಜೋತು ಬೀಳದೆ ಸಂಘಟಿತ ಆಟವಾಡುವ ತಂಡಕ್ಕೆ ಗೆಲುವು ಒಲಿಯಲಿದೆ. ಬ್ಯಾಟರ್ಸ್ ಮೇಲೆ ಒತ್ತಡ ಇರುತ್ತದೆ. ಸಂಜು ಸ್ಯಾಮ್ಸನ್ ತಂಡದಲ್ಲಿ ಸ್ಥಾನ ಪಡೆದು ವಿಂಡೀಸ್ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲಿ ಆಕರ್ಷಕ 97 ರನ್ಗಳನ್ನು ಸಿಡಿಸಿದರು. ದೀರ್ಘಕಾಲದಿಂದ ಭಾರತದ ತಂಡದ ಪರವಾಗಿರದಿದ್ದರೂ ಅವರು ಶ್ರೇಷ್ಠ ಪ್ರದರ್ಶನ ಕಾಣದಿದ್ದರೂ ಇಂದಿನ ಪಂದ್ಯದಲ್ಲಿ ಬಂದಿತು. ಆದರೆ ಇತರ ಬ್ಯಾಟರ್ಗಳ ಮಹತ್ವದ ಸನ್ನಿವೇಶಗಳನ್ನು ತಂಡಕ್ಕೆ ಕೈ ಕೊಡುಗೆಯಾಗುತ್ತಿದ್ದಾರೆ. ಟೂರ್ನಿಯಲ್ಲಿ ಆರಂಭದಲ್ಲಿ ಅಬ್ಬರಿಸಿದ ಇಶಾನ್ ಕಿಶನ್ ಈಗ ವಿಫಲರಾಗುತ್ತಿದ್ದಾರೆ. ಅಭಿಷೇಕ್ ಶರ್ಮಾ ಬ್ಯಾಟ್ನಿಂದ ರನ್ ಹರಿದು ಬರುತ್ತಿಲ್ಲ. ತಿಲಕ್ ವರ್ಮಾ ನಾಯಕ, ಸೂರ್ಯಕುಮಾರ್ ಯಾದವ್ ಸ್ಥಿರ ಆಟವಾಡುತ್ತಿಲ್ಲ. ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಆಲ್ರೌಂಡ್ ಆಟ ನಿರ್ಣಾಯಕ ಎನಿಸಿಕೊಂಡಿದೆ. ಇನ್ನು T20 ವಿಶ್ವಕಪ್ ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ ದುಬಾರಿಯಾಗಿದ್ದರು. ಈ ಪಂದ್ಯದಲ್ಲಿ ಅವರನ್ನು ಹೊರಗಿಡುವ ಸಾಹಸವನ್ನು ಭಾರತ ಮಾಡುವ ಸಾಧ್ಯತೆ ಕಡಿಮೆ. ಜಸ್ಪ್ರೀತ್ ಬುಮ್ರಾ ಅಮೋಘ ದಾಳಿ ಸಂಘಟಿಸುತ್ತಿದ್ದರೂ ಕೊನೆಯ 5 ಓವರ್ಗಳಲ್ಲಿ ಭಾರತ ಎದುರಾಳಿಯ ರನ್ ವೇಗಕ್ಕೆ ಬ್ರೇಕ್ ಹಾಕಬೇಕಾದ ಅನಿವಾರ್ಯತೆ ಇದೆ. 2022ರ ವಿಶ್ವಕಪ್ ಸೆಮೀಸ್ನಲ್ಲಿ ಭಾರತವನ್ನು 10 ವಿಕೆಟ್ಗಳಿಂದ ಸೋಲಿಸಿದ ಇಂಗ್ಲೆಂಡ್ ಚಾಂಪಿಯನ್ ಆಗಿತ್ತು. 2024ರಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದಿದ್ದ ಭಾರತದ ಬಳಿಕ ಪ್ರಶಸ್ತಿ ತನ್ನದಾಗಿಸಿಕೊಂಡಿತ್ತು. ಈ ಬಾರಿ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡ್ ಕಾಯುತ್ತಿದೆ. ನಾಯಕ ಹ್ಯಾರಿ ಬ್ರೂಕ್ಸ್ ಸ್ಫೋಟಕ ಆಟವಾಡುತ್ತಿದ್ದು, ವಿಲ್ ಜಾಕ್, ಸ್ಯಾಮ್ ಕರನ್ ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ ಬಾರಿಯಾದರೂ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ವಿಶ್ವಕಪ್ನೆಡೆ ಭಾರತ T20 ವಿಶ್ವಕಪ್ ಗೆಲ್ಲುತ್ತಾ ಎನ್ನುವುದು ಈಗ ಅಭಿಮಾನಿಗಳು ಕಾದು ನೋಡಬೇಕಿದೆ. ಏನೇ ಆಗಲಿ ಟೀಂ ಇಂಡಿಯಾ ಗೆದ್ದು T20 ವಿಶ್ವಕಪ್ನಲ್ಲಿ ಇತಿಹಾಸ ಸೃಷ್ಟಿಸಲಿ ಎನ್ನುವುದೇ ಪ್ರತಿಯೊಬ್ಬ ಭಾರತೀಯನ ಆಸೆ. ಇದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.